ರಮ್ಯಾಗೆ ಅಶ್ಲೀಲ ಕಮೆಂಟ್ ಹಾಕಿದಂಥವರು 4 ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನಷ್ಟು ಜನರನ್ನು ಹುಡುಕ್ತಾ ಇದ್ದಾರೆ. ಯಾರನ್ನೂ ಕೂಡ ಬಿಡಲ್ಲ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಇಲ್ಲಿ ತನಕ 4 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ರಾಜೇಶ್, ಭುವನ್, ಓಬಣ್ಣ, ಗಂಗಾಧರ್ 4 ಜನ. ಯಾಕೆ ಬೇಕು ಮೆಸೇಜ್ ಕಳಿಸೋದು? ಅದರಲ್ಲೂ ಒಬ್ಬ ವಿಪರೀತವಾಗಿ ಕೆಟ್ಟ ಮೆಸೇಜ್ಗಳನ್ನು ಕಳಿಸಂಥವನು. ನಾವು ತೋರಿಸ್ತಾ ಇದ್ದೀವಿ ಅವ್ರ ಫೋಟೋಗಳನ್ನು. ಒಬ್ಬನ ಹೆಸರು ಓಬಣ್ಣ. ನಾನು ಕುಮ್ಮಟಿ ಗ್ರಾಮದ ನಿವಾಸಿ ಅಂತ. ಓಬಣ್ಣ ವಿಜಯನಗರ ಜಿಲ್ಲೆ ಕುಮ್ಮಟಿ ಗ್ರಾಮ. ಅವರ ಒಬ್ಬೊಬ್ಬರದೇ ಡೀಟೇಲ್ ನಾವು ತೋರಿಸ್ತಾ ಇದ್ದೀವಿ. ಅತಿ ಹೆಚ್ಚು ಮೆಸೇಜ್ ಕಳಿಸ್ತಂಥವನು, ಅತಿ ಕೆಟ್ಟ ಮೆಸೇಜ್ಗಳನ್ನು ಕಳಿಸ್ತಂಥವನು ರಾಜೇಶ್. ಕಡೂರಿನವನು ರಾಜೇಶ್. ತನ್ನ ಖಾಸಗಿ ಅಂಗಾಂಗಗಳ ಫೋಟೋಗಳನ್ನು ಕೂಡ ಕಳಿಸಿದ್ದಂತೆ ರಾಜೇಶ್. ಇವ್ರಿಗೆಲ್ಲ ಏನಾಗಿದೆ ಅವರ ಮನಸ್ಥಿತಿಗಳು? ಇವನು ಕೂಡ ದರ್ಶನ್ ಅಭಿಮಾನಿ, ಧನ್ವೀರ್ ಅಭಿಮಾನಿ. ಅತ್ಯಂತ ಹೆಚ್ಚು ಮೆಸೇಜ್ಗಳನ್ನ ಕಳಿಸಿರುವಂಥವ್ನು ಇವನೇನೇನೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ರಾಜೇಶನ ಫೋಟೋ ಇದು. ಅತ್ಯಂತ ಕೆಟ್ಟ ಕಮೆಂಟ್ ಮಾಡಿದಂಥವನು, ಅಂಗಾಂಗಗಳ ಫೋಟೋ ಕಳಿಸ್ತಂಥವನು ಇವನೇ ನೋಡಿ. ಇವ್ರಿಗೆಲ್ಲ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಅದಕ್ಕೆ ಸುಮಲತಾ ಅವ್ರು ಮೊನ್ನೆ ಹೇಳಿದ್ರು, ನಿಮಗೂ ಒಂದು ಸಂಸಾರ ಅಂತ ಇದೆ, ನಿಮಗೂ ಒಂದು ಕುಟುಂಬ ಅಂತ ಇದೆ. ಇನ್ನು ಮತ್ತೊಬ್ಬನ ಹೆಸರು ಭುವನ್, ಹೊಸಕೋಟೆಯ ನಿವಾಸಿಯವನು, ರಾಯ್ ಸಿಂಗ್ ಲೇಔಟ್ನ ನಿವಾಸಿ. ನೀನು ಫೇಮಸ್ ಆಗಕ್ಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ? ಡಿ ಬಾಸ್ ಹೆಸರಲ್ಲಿ ನೀನು ಬಿಲ್ಡಪ್ ತಗೋತಾ ಇದೀಯಾ? ಈ ರೀತಿ ಮೆಸೇಜ್ಗಳು ಮಾಡಿದ್ದ ಅವನು ರಾಜೇಶ. ಇವನು ಭುವನ. ಸಿನಿಮಾ ಪ್ರೊಡಕ್ಷನ್ ವಿಭಾಗದಲ್ಲೇ ಈತ ಕೆಲಸ ಮಾಡ್ತಾನಂತೆ. ಆತನ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇವನೇ ಭುವನ್. ಏನು ಹೇಳೋದು? 4 ಜನರದ್ದು ಒಂದೊಂದು ಕಥಾನಕ, ಎಲ್ಲ ಜಾತಕ ಜಾಲಾಡ್ತಾ ಇದ್ದಾರೆ ಪೊಲೀಸರು. 4 ಜನ ತಪ್ಪೊಪ್ಕೊಂಡಿದ್ದಾರೆ. ಹೌದು, ನಾವು ಬೆದರಿಕೆ ಹಾಕಿದ್ವಿ, ಹೌದು ನಾವು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ವಿ. ರಾಬರ್ಟ್ ರಾಘವ್ ಅನ್ನುವಂಥ ಖಾತೆ, ಯಾರ್ಯಾರು ಯಾವ್ಯಾವ ಖಾತೆಯಿಂದ ಕಳಿಸ್ತಾರೋ ಹೇಳೋಕ್ಕಾಗಲ್ಲ. ದರ್ಶನ್ ತೂಗುದೀಪ ಅಕೌಂಟ್ನಿಂದ ಗಂಗಾಧರ್ನಿಂದ ಮೆಸೇಜ್. ಚಿಕ್ಕಬಳ್ಳಾಪುರ ಜಿಲ್ಲೆಯವನು ಗಂಗಾಧರ್. ಈ 4 ಜನ ಒಪ್ಕೊಂಡಿದ್ದಾರೆ, ಹೌದು ನಮ್ಮ ತಪ್ಪಾಗಿದೆ. ಈಗ ನೋಡಿ, ಇವ್ರನ್ನ ನಂಬದಂಥವ್ರ ಕುಟುಂಬದವ್ರ ಕತೆ, ಅವ್ರು ಹೆಂಗೆ ಮುಖ ತೋರಿಸ್ಬೇಕು? ಇವ್ರ ಒಳಗಡೆ ಹೋಗ್ಬಿಟ್ರೆ, ಗಿಡಿಮೆ ಬಿಟ್ಟು ಇವ್ರು ಒಳಗಡೆ ಹೋಗಿ ಕೂತ್ರೆ ಮನೆಗಳು ನಡೆಯೋದು ಹೆಂಗೆ? ಏನು ಅಷ್ಟು ಸುಲಭ ಆಗಿ ಹೋಗ್ಬಿಟ್ಟಿದೆಯಲ್ಲ ಇವ್ರಿಗೆ ಅಂತ. ಅಂಗಾಂಗಗಳ ಫೋಟೋಗಳನ್ನೆಲ್ಲ ಹಾಕೋದು ಏನೇನು ಸಾಮಾನ್ಯ ಸಂಗತಿನ? ಸಿಕ್ಕಿಬಿದ್ರೆ ಹೆಂಗೆ ಬೆಂಡೆತ್ತಾರೆ ಅಂತ ಗೊತ್ತು. ಬಿಡ್ತಾರ ಪೊಲೀಸರು? ಸಿಕ್ಕರೆ ಬೆಂಡೆತ್ತಾರೆ. ಹಾಗೆ ಮಾಡಿರೋದು ಇವಾಗ ಇವ್ರನ್ನ. ಬರೀ 4 ಜನ ಅಲ್ಲ, ಇನ್ನಷ್ಟು ಜನ ಇದರ ವ್ಯಾಪ್ತಿಗೆ ಬರ್ತಾರೆ. ಯಾರನ್ನೂ ಕೂಡ ಬಿಡಲ್ಲ, ಜನ್ಮ ಜಾಲಾಡ್ತೀವಿ ಅಂತ ಹೇಳಿದ್ದಾರೆ ಪೊಲೀಸ್ ಕಮಿಷನರ್. 4 ಜನ ಅಷ್ಟೇ ಅಂದ್ಕೋಬೇಡಿ, ಇನ್ನಷ್ಟು ಜನರು ಇದರ ವ್ಯಾಪ್ತಿಗೆ ಬರ್ತಾರೆ. ಯಾರೆಲ್ಲಿದ್ದರೂ ಅವ್ರನ್ನ ಬಿಡಲ್ಲ. ಸೀಮಂತ್ ಕುಮಾರ್ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಮಿಸ್ ರಮ್ಯಾ XMP ಅವ್ರದ್ದು. ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಸೋಷಿಯಲ್ ಮೀಡಿಯಾದು ಪೋಸ್ಟ್ ಬಗ್ಗೆ. ಅದರಲ್ಲಿ 2 ಜನಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿದ್ವಿ. ಇನ್ನೊಬ್ಬರು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬ ಅವರೇ ಮೇನ್ ತುಂಬ ಅಶ್ಲೀಲವಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದರು. ಸೊ ಟೋಟಲ್ ಇಲ್ಲಿವರೆಗೆ 4 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಕೆಲವರ ಬಗ್ಗೆ ಮಾಹಿತಿ ಇದೆ. ನಾವು ಅವ್ರಿಗೆ ಕೂಡ, ಯಾಕೆಂದರೆ ಎಲ್ಲರೂ ಅಲ್ಲಿ ಟೀಮ್ಸ್ ಇದ್ದಾರೆ, ಅವ್ರಿಗೆ ಕೂಡ ಅರೆಸ್ಟ್ ಮಾಡ್ತೀವಿ.
ಬನ್ನಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾನೆ. ಪ್ರಜ್ವಲ್, ನಮ್ಮ ಯುವಕರ ಮನಸ್ಥಿತಿ ಎಷ್ಟರ ಮಟ್ಟಿಗಿದೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಆ ರಾಜೇಶನ್ ಫೋಟೋ ತೋರಿಸ್ತಾ ಇದ್ವಿ. ಅವನು ಈ ಖಾಸಗಿ ಅಂಗಾಂಗಗಳ ಫೋಟೋನೆಲ್ಲ ತೆಗೆದು ಕಳಿಸಿದ್ದಾನೆ, ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಹಾಕಿದ್ದಾನೆ. ಇಂಥ 4 ಜನರು ಪೊಲೀಸ್ ಕಮಿಷನರ್ ಮಾತಾಡ್ತಿರುವಂಥ ಧಾಟಿ ನೋಡಿದ್ರೆ ಈ 4 ಜನ ಅಲ್ಲ, ಇನ್ನಷ್ಟು ಜನ ಇದರ ವ್ಯಾಪ್ತಿಗೆ ಬರುವಂಥದ್ದು ನಿಶ್ಚಿತ. ಅವರ ಜಾತಕ ಜಾಲಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಕಮಿಷನರ್ ಹೇಳಿದ್ದಾರೆ. ಏನು ನಡೀತಾ ಇದೆ ಪ್ರಜ್ವಲ್? ರಂಗನಾಥ್, ರಮ್ಯಾ ಅವರಿಗೆ ಬಂದಂಥ ಈ ಮೆಸೇಜ್ಗಳೇನಿದೆ, ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಬಂದಂಥ ಮೆಸೇಜ್ಗಳೇನಿದ್ದಾವೆ, ಡೈರೆಕ್ಟ್ ಮೆಸೇಜ್ಗಳು, ಇವು ರಮ್ಯಾ ಅವರಿಗೆ ಮಾತ್ರ ಅಲ್ಲ, ಯಾವ ಹೆಣ್ಣು ಮಕ್ಕಳಿಗೂ ಈ ರೀತಿಯಾದಂಥ ಮೆಸೇಜ್ಗಳು ಬರಬಾರದು ಆ ಒಂದು ಹಂತದಲ್ಲಿದ್ದಾವೆ. ಅಂದರೆ ಒಬ್ಬ ಮನುಷ್ಯ ಆತನಿಗಿರುವಂಥ ಎಷ್ಟು ಕೆಟ್ಟದಾಗಿ ಆಲೋಚನೆಯನ್ನು ಮಾಡ್ಬೋದು, ಅಶ್ಲೀಲವಾಗಿ ಯೋಚನೆ ಮಾಡ್ಬೋದು, ಆ ಎಲ್ಲ ರೀತಿಯಲ್ಲಿ ಅಶ್ಲೀಲವಾಗಿ ಕೆಟ್ಟದಾಗಿ ಮತ್ತು ಆ ಅಶ್ಲೀಲವಾದಂಥ ಫೋಟೋಗಳನ್ನು ವಿಡಿಯೋಗಳನ್ನು ಅಟ್ಯಾಚ್ ಮಾಡಿ ರಮ್ಯಾ ಅವರಿಗೆ ಪರ್ಸ್ನಲ್ ಮೆಸೇಜ್ಗಳನ್ನು, ಡೈರೆಕ್ಟ್ ಮೆಸೇಜ್ಗಳನ್ನು ಇನ್ಸ್ಟಾಗ್ರಾಮ್ ಮೂಲಕ ಮಾಡಿದ್ರು. ಇದು ಯಾವುದೇ ಕಾರಣಕ್ಕೂ ಯಾರು ಕೂಡ ಒಂದು ಟಾಲರೇಟ್ ಮಾಡುವಂಥ ವಿಚಾರ ಅಲ್ಲ. ಹೀಗಾಗಿನೇ ರಮ್ಯಾ ಅವರು ಸುಮಾರು 40ಕ್ಕೂ ಹೆಚ್ಚು ಅಕೌಂಟ್ಗಳನ್ನು ಲಿಂಕನ್ನು ಮೆನ್ಷನ್ ಮಾಡಿ ಒಂದು ದೂರನ್ನು ಕೊಟ್ಟಿದ್ರು. ದೂರಿನ ಅನ್ವಯ CCBS ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲು ಮಾಡಿಕೊಂಡು ಈಗ 4 ಜನನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಡೂರು, ಅಂದರೆ ಚಿಕ್ಕಮಗಳೂರಿನ ಕಡೂರಿನ ನಿವಾಸಿ ಆಗಿರುವಂಥ ಒಬ್ಬ ರಾಜೇಶ್ ಅಂತ ಹೇಳಿ ವ್ಯಕ್ತಿಯನ್ನು ಏನು ಅರೆಸ್ಟ್ ಮಾಡಿದ್ದಾರೆ. ಕಮಿಷನರ್ ತಮ್ಮ ಹೇಳಿಕೆಯಲ್ಲೂ ಸಹಿತ ಮೆನ್ಷನ್ ಮಾಡಿ ಹೇಳಿದ್ವು, ಅಂದರೆ ಒಬ್ಬ ವ್ಯಕ್ತಿನೇ ಪ್ರಮುಖವಾಗಿ ಹೆಚ್ಚಾಗಿ ಆಕೆಗೆ ಅಶ್ಲೀಲವಾದಂಥ ಮೆಸೇಜನ್ನು ಕಳಿಸಿದಂತೆ. ಈತ ಅತ್ಯಂತ ಕೆಟ್ಟದಾಗಿ ಅಶ್ಲೀಲವಾಗಿ ರಮ್ಯಾ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜನ್ನು ಕಳಿಸಿದ್ದ. ಜೊತೆಗೆ ಆತನ ಖಾಸಗಿ ಅಂಗಗಳನ್ನು ಸಹಿತ ಫೋಟೋ ತೆಗೆದು ಮತ್ತೆ ವಿಡಿಯೋಗಳನ್ನು ಮಾಡಿ ರಮ್ಯಾ ಅವರಿಗೆ ಕಳಿಸಿದ್ದ. ಇದು ಕೇವಲ ರಮ್ಯಾ ಅವರು ಒಬ್ರು ಎದುರಿಸ್ತಿರುವಂಥ ಸಮಸ್ಯೆ ಅಲ್ಲ, ಬೇರೆ ಬೇರೆ ಹೆಣ್ಮಕ್ಳಿಗೂ ಸಾಕಷ್ಟು ಜನರಿಗೆ ಈ ರೀತಿಯಾದಂಥ ಸಮಸ್ಯೆಗಳು ಆಗ್ತವೆ. ಅದರ ಮುಂದುವರೆದಂತೆ ಚಿಕ್ಕಬಳ್ಳಾಪುರದ ಭುವನ್ಗೌಡ ಆಗಿರ್ಬೋದು, ಗಂಗಾಧರ್ ಆಗಿರ್ಬೋದು, ಈ ರೀತಿಯಾಗಿ 4 ಜನರನ್ನ ಪೊಲೀಸರಿಗೆ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಪೊಲೀಸರಿಗೆ ಈಗ ಫೇಕ್ ಐಡಿಗಳನ್ನ ಮಾಡಿಕೊಂಡು ಸಾಕಷ್ಟು ಜನ ಚಾಟ್ ಮಾಡಿದ್ದಾರೆ. ಫೇಕ್ ಐಡಿಗಳನ್ನ ಚಾಟ್ ಮಾಡಿರೋದ್ರಿಂದ ಆ ಒಂದು ಒರಿಜಿನಲ್ ವ್ಯಕ್ತಿ ಯಾರು, ಅವನ ಐಡೆಂಟಿಟಿ ಏನು ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಒಂದಷ್ಟು ಸಮಯ ಆಗ್ತದೆ. ಮತ್ತೆ ಈ ಆರೋಪಿಗಳು ಏನಿದ್ದಾರೆ ಇವರೆಲ್ಲರೂ ರಾಜ್ಯಾದ್ಯಂತ ಇದ್ದಾರೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ಹಳ್ಳಿಯಲ್ಲಿ ಕುತ್ಕೊಂಡು ಮೆಸೇಜ್ ಮಾಡಿರುವಂತಿದ್ದಾರೆ. ಅವರು ಎಲ್ಲರನ್ನೂ ಕೂಡ ಹುಡುಕಿ ತೆಗೆಯುವಂತ ಕೆಲಸವನ್ನ CCBS ಸೈಬರ್ ಕ್ರೈಮ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಇದಕ್ಕೆ ಒಂದಷ್ಟು ಸಮಯ ಬೇಕಾಗಬಹುದು. ಮತ್ತೆ ಒಂದ್ ನಿಮಿಷ ನೀವು ಹಾಗೆ ಸಂಪರ್ಕದಲ್ಲಿ